ಆ ಶಾರ್ವರಿದು ತುಂಬಾ ಅತಿ ಆಯ್ತು. ನಮ್ಮ ಮೀರಾನ್ ಇಟ್ಕೊಂಡು ನಮ್ಮನ್ನೆಲ್ಲ ಎಷ್ಟು ಆಟ ಆಡಿಸ್ತಾ ಇದ್ದಾಳು ಅವಳು. ಅವಳು ಹೇಳಿರೋ ಜಾಗಕ್ಕೆ ನಾವೆಲ್ಲರೂ ಅವಳಿಗೆ ಗೊತ್ತಾಗ್ದಲ್ಲೇ ಇರೋ ಹಾಗೆ ಹೋಗೋಣ. ಮಗು ನಮ್ಮ ಕೈಗೆ ಸಿಗ್ತಾ ಇದ್ದ ಹಾಗೆ ನಾನೇ ನನ್ನ ಕೈಯಾರೆ ಅವಳನ್ನ ಕೊಂದು ಬಿಡ್ತೀನಿ. ಅವಳಿಂದ ನಾನು ನಮ್ಮಪ್ಪನ ಕಳ್ಕೊಂಡೆ. ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನೇ ನನ್ನ ಕೈಯಾರೆ ಅವಳನ್ನ ಸಾಯಿಸ್ಬೇಕು. ಸೋಗ್ಲಾಡಿ, ಅವಳು ವಿಕೃತ ಮನಸ್ಸಿನವಳು ಹಾಗೆ ಮಾಡ್ತಾಳೆ ಅಂದಾಕ್ಷಣ ನಾವು ಹಾಗೆ ಮಾಡೋಕ್ಕಾಗುತ್ತಮ್ಮ? ಸಿರಿ, ನಿನಗಿಂತ ಜಾಸ್ತಿ ನನಗಳ ಮೇಲೆ ಕೋಪ ಇದೆ. ಆದರೆ ನಾವು ಅವಳಿಗೆ ಏನೂ ಮಾಡೋ ಪರಿಸ್ಥಿತಿಲಿ ಇಲ್ಲ. ಯಾಕೆಂದರೆ ಪಾಪು ಅವಳ ಕೈಲಿದೆ. ನಾವೇನೇ ಮಾಡೋ ಹೋಗಿದ್ರು ತಾಳ್ಮೆಯಿಂದ ಸ್ವಲ್ಪ ಯೋಚನೆ ಮಾಡಬೇಕು. ಇಷ್ಟು ದಿನ ನಾವೇನೂ ಮಾಡಿಲ್ಲ ಅಂತಾನೆ ಅವಳು ಅಷ್ಟೆಲ್ಲ ಮೆರೀತಾ ಇರೋದು. ಸಾಕು, ತಾಳ್ಮೆಯಿಂದ ಇದ್ದಿದ್ದು ಇನ್ನು ಸಾಕು. ನಾವೇನು ಮಾಡದೆ ಸುಮ್ಮನೆ ಇದ್ದೀವೇನು ಮಾತ್ರಕ್ಕೆ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಕರೆಕ್ಟ್ ಟೈಮ್ ಬರಬೇಕು. ಇನ್ನು ಎಷ್ಟು ದಿನ ಅಂತ ಸುಮ್ಮನಿರೋದು? ಅವಳು ಆಡೋ ಆಟಗಳಿಗೆ ಕಡಿವಾಣನೇ ಇಲ್ವಾ? ಸೋಗ್ಲಾಡಿ, ವಿನಾಶ ಕಾಲ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ಅಂದರೆ ನಾಶ ಆಗೋ ಕಾಲಕ್ಕೆ ಬುದ್ಧಿ ವಿಪರೀತವಾಗಿ ಉಪಯೋಗಿಸ್ತಾರಂತೆ. ಈಗ ಶಾರ್ವರಿ ಮಾಡ್ತಿರೋದು ಅದೇ. ಅವಳು ಮಾಡ್ತಿರೋ ಆಲೋಚನೆಗಳೆಲ್ಲ ಈಗ ಅವಳನ್ನೇ ನಾಶ ಮಾಡುತ್ತೆ. ಅವಳು ನಾಶ ಆಗಲೇಬೇಕು. ಅದನ್ನು ನಾನು ನೋಡಬೇಕು. ಆಗುತ್ತೆ ಸರಿ, ಆ ದಿನ ತುಂಬ ದೂರ ಇಲ್ಲ. ನಮ್ಮ ಮೀರಾ ಅವಳ ಕೈಲಿರೋವರೆಗೂ ನಾವು ದುಡ್ಕೆ ಯಾವ ನಿರ್ಧಾರನೂ ತಗೊಳಕ್ಕಾಗಲ್ಲ. ಮೊದಲು ನಮ್ಮ ಮೀರಾನ ಕಾಪಾಡ್ಕೊಳ್ಳೋಣ. ಆಮೇಲೆ ನೀನು ಬೇಡ ಅಂದರೂ ನನ್ನ ಶಾರ್ವರಿನ ಬಿಡಲ್ಲ. ನೀನು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ಸಮರ್ಥ. ಮೊದಲು ನಮ್ಮ ಮೀರಾ ನಮಗೆ ಸಿಗಬೇಕು. ಆದರೂ ಸಮರ್ಥ, ನೀವು ಅಣ್ಣ ತಮ್ಮಂದರು ನೀವೆಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀರಿ? ಅವೇನ ಹೇಳ್ತೀನಿ ಅಂತಂದಿದ್ದಾರೆ. ಅವ್ರ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ಯಣ್ಣ ಮೆಸೇಜ್ ಮಾಡಿ ಬರೋಕೆ ಹೇಳಿದ್ದಾರೆ. ನಾನೀಗಲೇ ಹೊಡ್ತೀನಿ. ಇವತ್ತೇನೇ ಆಗಲಿ ಮೀರನ್ನು ಕರ್ಕೊಂಡೆ ಮನೆಗೆ ಬರೋದು. ನೋಡಿ, ನೀವೆಲ್ಲ ಏನು ಮಾಡಬೇಕು ಅಂತಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ಏನೇ ಮಾಡೋದಿದ್ರೂ ಯೋಚನೆ ಮಾಡಿ ಗೊತ್ತಾಯ್ತಾ?